ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ಲೇನಾ ಆಯ್ಕೆಯಾಗಿದ್ದಾರೆ. ಅತಿಶಿ ಹೆಸರನ್ನ ಸ್ವತಃ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಇವತ್ತು ಸಂಜೆ ಅವರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ ಕೇಜ್ರಿವಾಲ್. ಆ ನಂತರ ಅತಿಶಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಕೇಜ್ರಿವಾಲ್ ಅವರ ಅನುಪಸ್ಥಿತಿಯಲ್ಲಿ ಅಥವಾ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅತಿಶಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸದ್ಯ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಶಿಕ್ಷಣ ಮತ್ತು PWD ಖಾತೆಯ ಸಚಿವೆಯಾಗಿಯೂ ಕೂಡ ಕೇಜ್ರಿವಾಲ್ ಅವರ ಕ್ಯಾಬಿನೆಟ್ ಅಲ್ಲಿ ಅತಿಶಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಒಲಿದು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಲ್ಲಿಗೆ ದೆಹಲಿ ಮೂರನೇ ಮಹಿಳಾ ಮುಖ್ಯಮಂತ್ರಿಯನ್ನ ನೋಡ್ತಾ ಇದೆ. ಹೌದು ರಕ್ಷತ್, ಮುಖ್ಯವಾಗಿ ಶೀಲಾ ದೀಕ್ಷಿತ್ ಅವರ ಬಳಿಕ ಈಗ ಅತಿಶಿ ದೆಹಲಿಯ ಮಹಿಳಾ ಮುಖ್ಯಮಂತ್ರಿಯಾಗಿ ಈಗ ಅಧಿಕಾರವನ್ನು ವಹಿಸಿಕೊಳ್ಳಿದ್ದಾರೆ. ಸುಷ್ಮಾ ಸ್ವರಾಜ್ ಅವರು ಕೂಡ ಕೆಲ ಕಾಲ ದೆಹಲಿಯಲ್ಲಿ ಸಿಎಂ ಆಗಿ ಆಳ್ವಿಕೆಯನ್ನ ನಡೆಸಿದ್ರು. ಅದಾದ ಬಳಿಕ ಈಗ ಅತಿಶಿ ಅವರಿಗೆ ಸಿಎಂ ಹುದ್ದೆಗೆ ಇರುವಂತಹ ಅವಕಾಶ ಸಿಗ್ತಾ ಇದೆ. ಮುಖ್ಯವಾಗಿ ಅತಿಶಿ ಅವರು ದೆಹಲಿಯ ಕಾಲ್ಕಾಜಿ ಕ್ಷೇತ್ರದಿಂದ ಈ ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿರುವಂತಹ ಮಹಿಳೆಗೆ ಈಗ ಸಿಎಂ ಹುದ್ದೆ ಒಲಿದು ಬಂದಿರುವಂತದ್ದು ವಿಶೇಷ. ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ದೆಹಲಿಯ ಅಬ್ಕಾರಿ ಹಗರಣದಲ್ಲಿ ಗಂಭೀರ ಆರೋಪಗಳಿವೆ. ಈಗ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ್ರು ಕೂಡ ಕಠಿಣವಾದಂತಹ ಷರತ್ತುಗಳನ್ನ ಕೇಜ್ರಿವಾಲ್ ಅವರಿಗೆ ವಿಧಿಸಿದೆ. ಮುಖ್ಯವಾಗಿ ಸಿಎಂ ಕಚೇರಿಗೆ ಹೋಗಬಾರ್ದು, ಕಚೇರಿನಲ್ಲಿ ಯಾವುದೇ ಕಡತಗಳಿಗೆ ಸಿಎಂ ಆಗಿ ಸಹಿ ಹಾಕಬಾರ್ದು ಅನ್ನುವ ಷರತ್ತುಗಳನ್ನ ವಿಧಿಸಿದೆ. ಇದರಿಂದಾಗಿ ಈಗ ಕೇಜ್ರಿವಾಲ್ ಅವರು ಆಡಳಿಕೆಯನ್ನ ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಈಗ ಸಿಎಂ ಹುದ್ದೆಯಿಂದ ಕೆಳಗಿಳಿಯಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈಗ ಮುಂದಿನ ವಿಧಾನಸಭಾ ಚುನಾವಣೆ ನಡೆದು ಜನಾದೇಶ ಸಿಗೋವರೆಗೂ ಕೂಡ ಈಗ ಯಾರಾದ್ರೂ ಒಬ್ಬರನ್ನ ಸಿಎಂ ಹುದ್ದೆಗೆ ಕೂರಿಸಬೇಕಾಗಿತ್ತು. ಈಗ ತಮ್ಮ ಉತ್ತರಾಧಿಕಾರಿಯಾಗಿ ಆತಿಶಿ ಅವರನ್ನ ಸಿಎಂ ಕೇಜ್ರಿವಾಲ್ ಅವರು ಮತ್ತು ಆಪ್ MLAಗಳು ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಆತಿಶಿ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಮತ್ತು ದೆಹಲಿಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ತಂದಿದ್ದಾರೆ. ಮುಖ್ಯವಾಗಿ ಈ ಹಿಂದೆ ಮನೀಶ್ ಸಿಸೋಡಿಯಾ ಅವರಿಗೆ ಸಲಹೆಗಾರರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲೇ ದೆಹಲಿಯ ಶಿಕ್ಷಣ ಇಲಾಖೆಯಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಶಾಲಾ ಕಾಲೇಜುಗಳನ್ನು ಉತ್ತಮ ಸ್ಥಿತಿನಲ್ಲಿ ಈ ಮೂಲಸೌಕರ್ಯಗಳನ್ನ ಕಲ್ಪಿಸಿ ಉತ್ತಮ ಶಿಕ್ಷಣವನ್ನ ಅಲ್ಲಿನ ಮಕ್ಕಳಿಗೆ ನೀಡಲಾಗ್ತಾ ಇದೆ ಮತ್ತು ದೇಶದಲ್ಲಿ ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ದೆಹಲಿಯ ಬೇರೆ ರಾಜ್ಯಗಳಿಗೆ ಮಾದರಿಯಾಗುವಂತ ನಿಟ್ಟಿನಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ಹೀಗಾಗಿ ಇದರ ಕ್ರೆಡಿಟ್ ಮನೀಶ್ ಸಿಸೋಡಿಯಾ ಮತ್ತು ಆತಿಶಿ ಇಬ್ಬರಿಗೂ ಕೂಡ ಸೇರುತ್ತೆ. ಮುಖ್ಯವಾಗಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾದ ಬಳಿಕ ಸಾಕಷ್ಟು ಹೆಚ್ಚಿನ ಖಾತೆಗಳನ್ನ ಆತಿಶಿ ಮರ್ಲೇನಾ ಅವರೇ ನಿರ್ವಹಿಸ್ತಾ ಇದ್ರು. ಕಳೆದ ವರ್ಷ ಅಷ್ಟೇನೆ ಇವರು ದೆಹಲಿಯ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗಿದ್ರು. ಅದಾದ ಬಳಿಕ ಆಪ್ನ ಘಟಾನುಘಟಿ ನಾಯಕರುಗಳಾದಂತಹ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಜೈಲು ಪಾಲಾದ ಬಳಿಕ ಸರ್ಕಾರವನ್ನ ನಿರ್ವಹಣೆ ಮಾಡಬೇಕಾದಂತ ಹೊಣೆಗಾರಿಕೆ ಕೂಡ ಆತಿಶಿಗಿತ್ತು. ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆಪ್ತರಾಗಿರುವ ಕಾರಣದಿಂದಾಗಿ ಮತ್ತು ಮಹಿಳಾ ನಾಯಕಿಯನ್ನ ಸಿಎಂ ಗಾದಿಯಲ್ಲಿ ಕೂರಿಸಿದ್ರೆ ಮಹಿಳೆಯರನ್ನ ಆ ಪಕ್ಷದತ್ತ ಮುಂದಿನ ಚುನಾವಣೆಯಲ್ಲಿ ಸೆಳೆಯಲಿಕ್ಕೆ ಸಾಧ್ಯ ಅನ್ನುವ ಕಾರಣದಿಂದಲೂ ಕೂಡ ಈಗ ಆತಿಶಿ ಅವರಿಗೆ ಸಿಎಂ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಆತಿಶಿ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಈ ಕಾರಣಕ್ಕಾಗೂ ಕೂಡ ಈಗ ಸಿಎಂ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಈಗ ಮುಂದಿನ ವರ್ಷದ ಫೆಬ್ರವರಿ ಒಳಗಾಗಿ ದೆಹಲಿ ವಿಧಾನಸಭೆಗೆ ಚುನಾವಣೆಯನ್ನ ನಡೆಸಬೇಕಾಗಿದೆ. ಆ ಚುನಾವಣೆಯಲ್ಲಿ ಮತ್ತೆ ಭರ್ಜರಿಯಾದಂತಹ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆಯನ್ನ ಕೇಜ್ರಿವಾಲ್ ಅವರೇ ಹಿಡಿಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆವರೆಗೂ ಕೂಡ ಈಗ ತಾತ್ಕಾಲಿಕವಾಗಿ ಸಿಎಂ ಹುದ್ದೆಯಲ್ಲಿ ಆತಿಶಿ ಅವರನ್ನ ಕೂರಿಸಲಿಕ್ಕೆ ಕೇಜ್ರಿವಾಲ್ ಮತ್ತು ಅವರ ಪಕ್ಷದ MLAಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ರಕ್ಷಣ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.